ಗದಗನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಮೂಡ ಹಗರಣ ಸಂಬಂಧಿಸಿದಂತೆ ಇಡಿ ವಿಚಾರ ಕುರಿತು ಹೇಳಿಕೆ. ಇಡಿ ಎಂಬ ಸೀಳು ನಾಯಿಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ. ಇದು ಪೊಲಿಟಿಕಲ್ ಅಟ್ಯಾಕ್. ಇಡಿ ಎಂಬುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ, ರಾಜಕೀಯವಾಗಿ ವಿಂಚೆಂಟಿಂಗ್ ಏಜೆನ್ಸಿ ಅದು. ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡೋಕೆ, ವಿರೋಧ ಪಕ್ಷದ ನಾಯಕರನ್ನ ಬಲಿಯಾಗಲಿಕ್ಕೆ ಅಷ್ಟೇ ಇಡಿ ಉದ್ಯೋಗ. ದೇಶದಲ್ಲಿ ಅವರು ಇಲ್ಲಿಯವರೆಗೆ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ? ಬರೀ ರಾಜಕೀಯ ವಿರೋಧಿಗಳ ಮೇಲೆ ಕೇಸ್ ಹಾಕಿದ್ದಾರೆ. ಶ್ರೀಮಂತರ ಮೇಲೆ, ಕಪ್ಪು ಹಣ ಇದ್ದವರ ಮೇಲೆ ಕೇಸ್ ಹಾಕಿದ್ದೀರಾ? ಸ್ವಿಸ್ ಬ್ಯಾಂಕ್ನಲ್ಲಿ ದುಡ್ಡು ಇಟ್ಟವರ ಮೇಲೆ ಕೇಸ್ ಹಾಕಿದ್ದೀರಾ? ಇಂತಹ ಒಬ್ಬರ ಮೇಲೆ ಇಡಿ ಕೇಸ್ ಹಾಕಿರುವುದನ್ನ ತೋರಿಸಿ. ಇಡಿ ಬಿಜೆಪಿಯ ಒಂದು ಅಂಗಸಂಸ್ಥೆ. ಆ ಅಂಗಸಂಸ್ಥೆ ಕೆಲಸ ರಾಜಕೀಯ ವಿರೋಧಿಗಳನ್ನ ಬಲಿಯಾಗುವುದು. ಇಡೀ ದೇಶದಲ್ಲೇ ಬಿಜೆಪಿಯವರು ಅದನ್ನೇ ಮಾಡಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಹಿಟ್ ಅಂಡ್ ರನ್ ಮಾಡೋದು. ಕರ್ನಾಟಕ ಉಪಚುನಾವಣೆಯಲ್ಲಿ 3 ಸ್ಥಾನ ಕಾಂಗ್ರೆಸ್ ಗೆದ್ದ ಮೇಲೆ ಬಿಜೆಪಿನವರಿಗೆ ಸಹಿಸಲು ಆಗುತ್ತಿಲ್ಲ. ಕಳೆದ ವಿಧಾನಸಭೆ ಹಾಗೂ ಉಪಚುನಾವಣೆಯಲ್ಲೂ ನಮ್ಮನ್ನ ಸೋಲಿಸಲು ಆಗಲಿಲ್ಲ. ಅದಕ್ಕೆ ಇಡಿ ಎಂಬ ಸೀಳು ನಾಯಿಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ. ಇದು ಪೊಲಿಟಿಕಲ್ ಅಟ್ಯಾಕ್. ಇವತ್ತು ಇಡಿ ಇರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ, ಅದು ರಾಜಕೀಯವಾಗಿ ವಿಚ್ ಹಂಟಿಂಗ್ ಏಜೆನ್ಸಿ. ಅದು ಆಪೋಸಿಷನ್ ಪಾರ್ಟಿಗಳನ್ನ ಟಾರ್ಗೆಟ್ ಮಾಡಕ್ಕೆ, ಆಪೋಸಿಷನ್ ಲೀಡರ್ಗಳನ್ನ ಬಲಿ ಹಾಕ್ಲಿಕ್ಕೆ ಅಷ್ಟೇ ಇಡಿ ಉದ್ಯೋಗ. ದೇಶದಲ್ಲಿ ಅವರು ಇಲ್ಲಿವರೆಗೂ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ? ಬರೀ ರಾಜಕೀಯ ವಿರೋಧಿಗಳ ಮೇಲೆ ಕೇಸ್ ಹಾಕಿದ್ದಾರೆ. ಯಾರಾದರೂ ಶ್ರೀಮಂತರ ಮೇಲೆ ಕೇಸ್ ಹಾಕಿದ್ದು ನೋಡಿದ್ದೀರಾ? ಬ್ಲ್ಯಾಕ್ ಮನಿ ಕೇಸ್ ಯಾರ ಮೇಲಾದ್ರೂ ಹಾಕಿದಾರಾ? ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿರೋರ ಮೇಲೆ, ಒಬ್ಬರ ಮೇಲೆ ಇಡಿ ಅವರು ಯಾವ್ದಾದ್ರು ಕೇಸ್ ಹಾಕಿದ್ರೆ ತೋರಿಸಿ. ಇವತ್ತು ಇಡಿ ಬಿಜೆಪಿಯ ಒಂದು ಅಂಗಸಂಸ್ಥೆ ಆಗಿದೆ. ಈ ಅಂಗಸಂಸ್ಥೆ ಕೆಲಸ ಏನು ಅಂದ್ರೆ ರಾಜಕೀಯ ವಿರೋಧಿಗಳನ್ನ ಬಲಿ ಹಾಕೋದು. ಇಡೀ ದೇಶದಲ್ಲಿ ಅವರು ಅದೇ ಮಾಡಿದ್ದಾರೆ. ಬರೀ ರಾಜಕೀಯ ವಿರೋಧಿಗಳಿಗೆ ಹಿಟ್ ಅಂಡ್ ರನ್ ಮಾಡೋದು. ಕರ್ನಾಟಕದ ಉಪಚುನಾವಣೆಯಲ್ಲಿ 3ಕ್ಕೆ 3 ಕಾಂಗ್ರೆಸ್ ಗೆದ್ದ ಮೇಲೆ ಇವತ್ತು ಸಹಿಸೋದಕ್ಕೆ ಆಗ್ತಾ ಇಲ್ಲ ಬಿಜೆಪಿಯವರಿಗೆ. ಚುನಾವಣೆಯಲ್ಲಿ ನಮ್ಮನ್ನ ಸೋಲಿಸಲಿಕ್ಕೆ ಆಗಲಿಲ್ಲ. ಅದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಆಗಲಿಲ್ಲ, ಬೈ ಎಲೆಕ್ಷನ್ ಅಲ್ಲೂ ಆಗಲಿಲ್ಲ. ಅದಕ್ಕೆ ಇವತ್ತು ಇಡಿ ಅನ್ನುವಂತಹ ಸೀಳು ನಾಯಿಯನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ. ಅದು ಅವ್ರದ್ದು. ಇದು ಪೊಲಿಟಿಕಲ್ ಅಟ್ಯಾಕ್. ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ನವರು, ಬಿಜೆಪಿ ಅವರು ಕರ್ನಾಟಕದಲ್ಲಿ ಜನಗಳ ಹತ್ರ ವೋಟ್ ಹಾಕ್ಸ್ಕೊಂಡು ಗೆಲ್ಲಕ್ಕಾಗದೆ ಸೋತು ನಿರಾಶೆಯಲ್ಲಿ ಡೆಸ್ಪರೇಟ್ ಆಗಿ ಇವತ್ತು ಇಡಿಯನ್ನ ಚೂ ಬಿಟ್ಟಿದ್ದಾರೆ. ಅವರನ್ನು ನಾವು ಲೀಗಲ್ ಆಗೂ ಎದುರಿಸ್ತೇವೆ, ಜನತಾ ನ್ಯಾಯಾಲಯದಲ್ಲಿ ಪ್ರಜಾಪ್ರಭುತ್ವದ ಮುಖಾಂತರನೂ ಎದುರಿಸ್ತೇವೆ. ಅವ್ರದ್ದೆಲ್ಲ ಬೋಗಸ್ಸು, ಬರೀ ಸುಳ್ಳು. ಜನಗಳನ್ನ ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ 6 ತಿಂಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಫೇಲ್ ಆಗಿದ್ದಾರೆ, ಆದರೂ ಬಿಡ್ತಾ ಇಲ್ಲ ಅಷ್ಟೇ. ಅದೊಂದು ರಾಜಕೀಯ ಪಿತೂರಿ ಅವರದ್ದು. ಅವರು ಸುಮ್ಮನೆ ಯಾವ್ದಾವುದೋ ಇಶ್ಯೂ ತಗೊಂಡು ಅವರು ಒಬ್ಬರ ಮೇಲೆ ಒಬ್ಬರು ಕೈ ಸಾಧಿಸೋದಕ್ಕೋಸ್ಕರ ನಡೆಸ್ತಾ ಇರ್ತಕ್ಕಂಥ ಅವರ ಆಂತರಿಕ ರಾಜಕೀಯ ಕಚ್ಚಾಟ ಅಷ್ಟೇ ಅದು. ಇನ್ನು ಒಫ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಇಷ್ಟು ಮಾತಾಡ್ತಾರೆ. ಅವರ ಕಾಲದಲ್ಲೇ ಸುಮಾರು 4,000 ಆಸ್ತಿಗಳು ಒಫ್ಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಆವಾಗ ಎಲ್ಲೋಗಿದ್ರು ಇವರೆಲ್ಲ? ಸೊ ಹಾಗಾಗಿ ಇದು ಅವರು ಹೋರಾಟ ಮಾಡ್ತಾ ಇರೋದು ಒಂದು ಜನಗಳನ್ನ ಯಾಮಾರಿಸ್ಲಿಕ್ಕೋಸ್ಕರ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನಗಳಲ್ಲಿ ಇರುವಂತ ಅಭಿಮಾನವನ್ನ ಸಹಿಸೋದಕ್ಕೆ ಆಗದೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಅವರು ಇವೆಲ್ಲ ಜನಗಳ ಮನಸ್ಸನ್ನ ಡೈವರ್ಟ್ ಮಾಡುವಂತ ಪ್ರಯತ್ನ ಒಂದು ಕಡೆ. ಇನ್ನೊಂದು ಕಡೆ ಅವರವರು ಈಗ ನಡೀತಾ ಇದೆಯಲ್ಲ, ನಾನೇನು ಹೆಚ್ಚಿಗೆ ಹೇಳಬೇಕಾ? ಅವರ ಹೋರಾಟ ನಡೀತಾ ಇರೋದು ಅವರ ಮೇಲಾಟಕ್ಕೋಸ್ಕರ, ಅವ್ರವ್ರದ್ದು ಪಕ್ಷದ ಒಳಗಿನ ಮೇಲಾಟಕ್ಕೋಸ್ಕರ. ಹಾಗಾಗಿ ಇನ್ನು ಉಳಿದಂತೆ ಯಾವುದೇ ಒಂದು ವಿಷಯ ಇದ್ರೆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ರೈತರ ಹಿತವನ್ನು ಹೇಗೆ ಕಾಪಾಡಬೇಕು, ಅದಕ್ಕೆ ಸರ್ಕಾರ ಬದ್ಧವಾಗಿದೆ.